ಸೊ ಇವತ್ತು ನಾನು ಒಂದು ವ್ಲಾಗಿಂಗ್ ಆಕ್ಸೆಸರಿನ ರಿವ್ಯೂ ಮಾಡ್ತೀನಿ. ಸೊ ಇದನ್ನು ನೀವು ವ್ಲಾಗಿಂಗೂ ಯೂಸ್ ಮಾಡ್ಬೋದು, ಅದು ಬಿಟ್ಟು ಯು ಕ್ಯಾನ್ ಯೂಸ್ ಇಟ್ ಫಾರ್ ಮೋಟೋ ವ್ಲಾಗಿಂಗ್ ಆಲ್ಸೋ, ಆ್ಯಂಡ್ ನೀವು ಇದನ್ನು ಕಾರ್ ವ್ಲಾಗಿಂಗ್ ಯೂಸ್ ಮಾಡ್ಬೋದು. ಆಲ್ಸೋ ನೀವು ಇದನ್ನು ಸೈಕಲ್ ವ್ಲಾಗ್ ಯೂಸ್ ಮಾಡ್ಬೋದು. ಸೊ ಇದು ಯಾವ ಡಿವೈಸ್ ಅಂತ ಕೇಳ್ತಾ ಇದ್ದೀರಾ? ದಿಸ್ ಇಸ್ ದ ಮೊಬಿಲೈಫ್ ನೆಕ್ ಮೌಂಟ್. ಎಸ್, ಈ ಮೊಬಿಲೈಫ್ ನೆಕ್ ಮೌಂಟು. ಸೊ ಇದರದ್ದು ಪ್ರೈಸ್ ಬಂದು ನಿಮಗೆ ಅಮೆಝಾನಲ್ಲಿ ಬೇಸಿಕಲಿ 2 ವೇರಿಯಂಟಲ್ಲಿ ಬರುತ್ತೆ. ಒಂದು 1500. ಸೊ 1500 ನಿಮಗೆ ಜಸ್ಟ್ ನಾನು ಸಿಕ್ಕಿದೆ ನೋಡಿ, ಈ ಥರ ಇಷ್ಟೇ ಇಲ್ಲಿ ತನಕ ಬರುತ್ತೆ. ಮೌಂಟ್ಸ್ ಯಾವುದು ಸಿಗಲ್ಲ. ಬಟ್ ನಿಮಗೆ ಸ್ಪೆಸಿಫಿಕ್ ಡಿವೈಸಸ್, ಫಾರ್ ಎಕ್ಸಾಂಪಲ್ ನಿಮಗೆ DJIಗೆ ಮ್ಯಾಗ್ನೆಟಿಕ್ ಮೌಂಟ್ ಬೇಕು, ಅಥವಾ ನಿಮಗೆ ಒಂದು ಫೋನ್ ಮೌಂಟ್ಗೆ ಸಪರೇಟ್ ಮೌಂಟ್ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ದ 1600 ವರ್ಷನು. ಸೊ ಅದರಲ್ಲಿ ನಿಮಗೆ ಮೌಂಟ್ ಎಕ್ಸ್ಟ್ರಾ ಸಿಗುತ್ತೆ 100 ರೂಪೀಸ್ಗೆ. ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ ದ 1500 ಮೌಂಟು. ಸೊ ಇದನ್ನು ನಾನು ಯಾಕೆ ಬೈ ಮಾಡಿದೆ ಅದನ್ನು ಹೇಳ್ತೀನಿ ನಾನು. ಫಸ್ಟು ಇದರದ್ದು ಸ್ವಲ್ಪ ಫುಟೇಜಸ್ ಚೆಕ್ ಮಾಡಿ ವಿತ್ ದಿಸ್. ಸೊ ಫಸ್ಟ್ ಆಫ್ ಆಲು ದ ಕಾರ್ ಬ್ಲಾಗ್ ನೋಡ್ಬೋದು. ಸೊ ಕಾರ್ ಬ್ಲಾಗಲ್ಲಿ ನೀವು ನೋಡ್ಬೋದು ಸ್ವಲ್ಪ ಕೆಳಗಡೆ ಇದೆ ಬೇಸಿಕಲಿ, ಸ್ವಲ್ಪ ಸ್ಟೇರಿಂಗು ಆ್ಯಂಡ್ ಡ್ಯಾಶ್ಬೋರ್ಡ್ ಜಾಸ್ತಿ ಕಾಣ್ತಾ ಇದೆ, ಮುಂದ್ಗಡೆ ಕಾಣ್ತಾ ಇಲ್ಲ. ಬಿಕಾಸ್ ನಾನು ಈ ಸ್ವಲ್ಪ ಕೆಳಗಡೆ ಮೌಂಟ್ ಮಾಡಿದ್ದೆ. ಸೊ ಸ್ವಲ್ಪ ಮೇಲ್ಗಡೆ ಮೌಂಟ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ವ್ಯೂ ಇಟ್ಟು ಈ ಥರ ಮಾಡ್ಬೋದು. ಬಿಕಾಸ್ ಇದರಲ್ಲಿ ಸ್ಟೀಲಿಂದ ಮಾಡಿದ್ದಾರೆ. ಸೊ ಇದು ಯಾವ ಥರ ನಿಮಗೆ ಶೇಪ್ ಬೇಕು ನೋಡಿ, ಈ ಥರ ಶೇಪ್ ಎಲ್ಲ ಚೇಂಜ್ ಆಗುತ್ತೆ ಇದು. ಸೊ ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ನಾನು ಶೇಪಲ್ಲಿ ಮಾಡ್ಬೋದು. ಈ ಥರ ಮೌಂಟ್ ಮಾಡಿಬಿಟ್ಟು ಸ್ವಲ್ಪ ಮೇಲ್ಗಡೆ ಮಾಡಿಬಿಟ್ಟು ಮಾಡಿದರೆ ನೀಟಾಗಿ ಬರ್ತಾಯಿತ್ತು. ಸೊ ನಾನು ಆ್ಯಂಗಲ್ ಕರೆಕ್ಟಾಗಿ ಮಾಡಿಲ್ಲ, ಅದು ಸರಿಯಾಗಿ ಬಂದಿಲ್ಲ. ಬಟ್ ಯು ಕ್ಯಾನ್ ಮೇಕ್ ದ ಪ್ರಾಪರ್ ಆ್ಯಂಗಲು. ಸೊ ಮೋಟೋ ವ್ಲಾಗಿಂಗಲ್ಲಿ ಈ ಥರ ಕಾಣುತ್ತೆ, ನೀವು ನೋಡ್ಬೋದು. ಆಲ್ಮೋಸ್ಟ್ ನಿಮಗೆ ದ ಹೆಲ್ಮೆಟ್ ಮೌಂಟಲ್ಲಿ ಯಾವ ಥರ ಕಾಣುತ್ತೆ ಆಲ್ಮೋಸ್ಟ್ ಅದೇ ಥರ ಕಾಣುತ್ತೆ. ಸೊ ದಟ್ ಈಸ್ ಎ ಗ್ರೇಟ್ ಆಪ್ಷನು. ಆಲ್ಸೋ ಇದನ್ನು ಸೈಕಲ್ ಬ್ಲಾಗು ಯೂಸ್ ಮಾಡ್ಬೋದು. ಸೈಕಲ್ ಬ್ಲಾಗ್ ಯಾವುದು ಫುಟೇಜಸ್ ಇಲ್ಲ, ಬಟ್ ಜನರಲಿ ಸೈಕಲ್ ಬ್ಲಾಗ್ಗೆ ನೀವು ಒಂದು ಚೆಸ್ಟ್ ಮೌಂಟ್ನ ಯೂಸ್ ಮಾಡ್ತೀರಾ. ಬಟ್ ಐ ವುಡ್ ಸಜೆಸ್ಟ್ ಯು ಟು ಗೋ ಫಾರ್ ದಿಸ್ ನೆಕ್ ಮೌಂಟಲ್ಲಿ, ಬಿಕಾಸ್ ನಿಮಗೆ ಇನ್ನೂ ಬೆಟರ್ ಆ್ಯಂಗಲ್ ಸಿಗುತ್ತೆ, ನಿಮಗೆ ಇನ್ನೂ ದಟ್ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಟು ಮೇಕ್ ಶೋರ್ ದಟ್ ದ ಬ್ಯಾಕ್ಗ್ರೌಂಡು ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಆಲ್ಸೋ ದ ಸೈಕಲ್ ಚೆನ್ನಾಗಿ ಬರ್ತಾ ಇದೆ ಅಂತ ಆಸ್ ಪರ್ ಮಿ. ಬಟ್ ಇದೇ ಮೌಂಟ್ ನಾನು ಯಾಕೆ ಯೂಸ್ ಮಾಡಿದೆ ಅಂತ ನೀವು ಕೇಳ್ಬೋದು. ಅದರ್ ದೆನ್ ಎಷ್ಟೊಂದು ನೆಕ್ ಮೌಂಟ್ಸ್ ಇದಲ್ಲ, ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇದರಲ್ಲಿ ಫಸ್ಟ್ ಆಫ್ ಆಲು ನೀವು ನೋಡ್ಬೋದು ದ ರಿಮೂವಿಂಗ್ ಮೆಕಾನಿಸಮ್ ಬೇರೆದಲ್ಲಿ ಹೆಂಗೆ ಅಂದರೆ ಮ್ಯಾಗ್ನೆಟಿಕಲಿ ಮೌಂಟ್ ಆಗುತ್ತೆ. ಇದರಲ್ಲಿ ಹೆಂಗೆ ಅಂದರೆ ಹಿಂಗೆ ಮಾಡಿದ್ರೆ ಹಿಂಗೆ ತೆಗಿತೀವಿ ನೋಡಿ. ಸೊ ಇಲ್ಲಿ ಹಾಕ್ಬಿಟ್ರೆ ಹಿಂಗೆ ಲಾಕ್ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ಇದರಲ್ಲಿ ನೀವು ಈ ಥರ ಸ್ಟ್ರಾಪ್ಸ್ ಕೊಟ್ಟಿದ್ದಾರೆ. ಸೊ ಪ್ರಾಪರಾಗಿ ಫರ್ಮ್ ಆಗಿ ನಿಮಗೆ ಚೆಸ್ಟ್ಗೆ ಮೌಂಟ್ ಆಗಿಬಿಡುತ್ತೆ. ಇದ್ರ ಮೂವ್ಮೆಂಟ್ ಎಲ್ಲೋ ನೀಟಾಗಿರುತ್ತೆ. ಸೊ ಇಟ್ ಡಸಂಟ್ ಮೂವ್ ಮಚ್ಚು. ಸೊ ಇದನ್ನು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಮೊಬಿಲೈಫ್ ಅವರು. ಸೊ ಸಖತ್ತಾಗಿದೆ ಡಿಸೈನ್ ಆ್ಯಂಡ್ ಪ್ರೈಸಿಂಗು ತುಂಬ ಚೆನ್ನಾಗಿದೆ. ವೆರಿ ಯೂಸ್ಫುಲ್ ಡಿವೈಸಸ್. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ನಾನು ವ್ಲಾಗಿಂಗ್ ಬಗ್ಗೆ ಹೇಳೋದೇ ಮರ್ತಾಯಿತ್ತು. ಸೊ ವ್ಲಾಗಿಂಗಲ್ಲಿ ಯಾವ ಥರ ಫುಟೇಜ್ ಬರುತ್ತೆ ನೋಡಿ. ಸೊ ಬ್ಯೂಟಿಫುಲ್ ಫುಟೇಜ್ ಬರುತ್ತೆ ವ್ಲಾಗಿಂಗಲ್ಲಿ. ಬೇಸಿಕಲಿ ನೆಕ್ ಮೌಂಟ್ ಇರೋದೇ ನಿಮಗೆ POV ಶಾಟ್ ತೊಗೊಳಕ್ಕೆ. ಸೊ ಸಖತ್ತಾಗಿ POV ಶಾಟ್ ತೆಗಿಬೋದು. ಆ್ಯಂಡ್ ಬೇಸಿಕಲಿ ನೀವು ಇದನ್ನು ಮೂವ್ಮೆಂಟ್ಸ್ ತುಂಬ ಮಾಡ್ಬೋದು, ಮೇಲ್ಗಡೆ ಕೆಳಗಡೆ ಆ್ಯಂಡ್ ಆಲ್ ದೋಸ್ ಮೂವ್ಮೆಂಟ್ಸ್ ಮಾಡ್ಬೋದು. ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಆ್ಯಂಡ್ ನೀಟಾಗಿ ನಿಮಗೆ ಐಲೈನಲ್ಲಿ ಇರುತ್ತೆ. ನಿಮಗೆ ಚೆಸ್ಟ್ ಮೌಂಟ್ ಅಂದರೆ ಸ್ವಲ್ಪ ಕೆಳಗಡೆ ಇರುತ್ತೆ, ಅದನ್ನ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ಇದು ಸ್ವಲ್ಪ ಈಸಿಯರ್ ಇದೆ. ಆ್ಯಂಡ್ ಆಲ್ಸೋ ನೀವು ಡಿಫ್ರೆಂಟ್ ಆ್ಯಂಗಲ್ ಮಾಡ್ಬೋದು. ನೀವು ನೋಡಿ ಇಲ್ಲಿ ನಾನು ಮರನ ಕಾಣೋ ಥರ ಮಾಡಿದ್ದೀನಿ. ಸೊ ಆ್ಯಂಡ್ ಆಲ್ಸೋ ನನ್ನ ಕಾಲನ್ನ ಕಾಣೋ ಥರ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಮೌಂಟು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಅಮೆಝಾನಲ್ಲಿ ಚೆಕ್ಔಟ್ ಮಾಡಿ. ಒಳ್ಳೆ ಪ್ರೈಸು 1500ಗೆ ನೀವು ತೊಗೊಂಬಿಟ್ಟು ನನ್ನ ಪ್ರಕಾರ ಐ ಫೆಲ್ಟ್ ದಟ್ ವೆರಿ ಯೂಸ್ಫುಲ್ ಡಿವೈಸ್. ವೆರಿ ಸಾಲಿಡ್ ಆಗಿದೆ. ಪ್ಲಸ್ ಇದ್ರದ್ದು ಅಟ್ಯಾಚ್ಮೆಂಟ್ ಚೆನ್ನಾಗಿದೆ. ರಿಮೂವ್ ಮಾಡೋದು ಈಸಿ ಇದೆ ನೋಡಿ. ಇಷ್ಟೇ ಹಿಂಗೆ ಮಾಡಿಬಿಟ್ಟು ಹಿಂಗೆ ರಿಮೂವ್ ಮಾಡಿಬಿಟ್ರೆ ಇಟ್ಸ್ ವೆರಿ ಈಸಿ ಟು ರಿಮೂವ್. ಸೊ ಸಖತ್ ಯೂಸ್ಫುಲ್ ಡಿವೈಸ್ ಅಂತ ಅನಿಸ್ತು. ಅದಕ್ಕೋಸ್ಕರ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ.